I'm a common citizen of India. I have a question with the government of India. Who is ready to take the accountability and responsibility for more than 22 millions of people have written the NET exam? ಪರೀಕ್ಷೆಯನ್ನ ಬರೆದಿದ್ದಾರೆ. 22 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳು ತುಂಬಾ ಹೋಪ್ಸ್ ಅನ್ನ ಇಟ್ಕೊಂಡು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬಾ ದೊಡ್ಡ ದೊಡ್ಡ ಡ್ರೀಮ್ಸ್ ಅನ್ನ ಇಟ್ಕೊಂಡು ನಾವು ಪರೀಕ್ಷೆಯನ್ನ ಬರೀತೇವೆ. ಸೊ ನಮ್ಗೆ ಜಸ್ಟಿಸ್ ಯಾರು ಕೊಡ್ತಾರೆ? ನಮ್ಮ ಟ್ರಸ್ಟ್ ಆಲ್ರೆಡಿ ಗವರ್ಮೆಂಟ್ ಬ್ರೇಕ್ ಮಾಡಿ ಆಗಿದೆ. ಆ ಟ್ರಸ್ಟ್ ಅನ್ನ ಗವರ್ಮೆಂಟ್ ಮತ್ತೆ ಹೇಗೆ ರೀಗೇನ್ ಮಾಡುತ್ತೆ? ನನ್ನ ಮೊದಲನೇ ಪ್ರಶ್ನೆ ನಮ್ಮ ಗವರ್ಮೆಂಟಿಗೆ. ಹಾಗೆಯೇ ನನ್ನ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ನಮ್ಮ ಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿಜಿ ಅವರಿಗೆ. ಈ ಕರಪ್ಷನ್ ನಡೆದಿದೆ. ಸೊ ಇದನ್ನ ಅವರು ಹೇಗೆ ಸರಿಪಡಿಸ್ತಾರೆ? ಕರಪ್ಷನ್ ಮಾಡಿರುವಂತಹ ಪೀಪಲ್ಗೆ ಹೇಗೆ ಪನಿಷ್ಮೆಂಟ್ ಅನ್ನ ಕೊಡ್ತಾರೆ? ಯಾವ ತರ ಅವರು ಈ ಕರಪ್ಷನ್ ಅನ್ನ ಸ್ಟಾಪ್ ಮಾಡ್ತಾರೆ? ನೀಟ್ ಅನ್ನ ಅವರು ಬ್ಯಾನ್ ಮಾಡಬೇಕು. ಯಾಕಂತ ಹೇಳಿದ್ರೆ 12th ಮಾರ್ಕ್ಸ್ ಉಂಟು ನಮ್ಮ ಹತ್ರ, ಅದರ ಬೇಸಿಸ್ ಮೇಲೆ ನಮ್ಗೆ ಸೀಟ್ ಅನ್ನ ಅವ್ರು ಕೊಡ್ಬೋದು. ಇಟ್ ಈಸ್ ನಾಟ್ ಅಟ್ ಆಲ್ ಮ್ಯಾಂಡೇಟರಿ ರೈಟ್. ವಿ ಶುಡ್ ರೈಟ್ ದ ನೀಟ್ ಎಕ್ಸಾಮಿನೇಷನ್. ವಿ ವಾಂಟ್ our Prime Minister Narendra Modi ji to note that he has to ban the NEET examination. ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಬಿಹಾರಿಂದ ಎಲ್ಲೋ ರಾಜಸ್ಥಾನಿಂದ ಮಕ್ಕಳು ಬಂದ್ಬಿಟ್ಟು ಕಲಿತಾರೆ. ಬಟ್ ನಮ್ಮ ಊರಲ್ಲಿರುವಂತಹ ಪ್ರತಿಭೆಗಳಿಗೆ ವೇದಿಕೆ ಇಲ್ಲ. ಯಾಕೆ ಹಾಗೆ? ಎಷ್ಟೋ ನಮ್ಮ ಡ್ರೈವರ್, ರಿಕ್ಷಾ ಡ್ರೈವರ್ ಮಕ್ಕಳಾಗಿರ್ಬೋದು, ಬಸ್ ಚಾಲಕರ ಮಕ್ಕಳಾಗಿರ್ಬೋದು, ಪಾಪ ಕೂಲಿ ಕೆಲಸ ಮಾಡುವ ಮಕ್ಕಳಾಗಿರ್ಬೋದು, ನಾವೆಲ್ಲರೂ ಕೂಡ ದೊಡ್ಡ ದೊಡ್ಡ ಡ್ರೀಮ್ ಅನ್ನ ಇಟ್ಕೊಂಡು ಮುಂದೆ ಬರ್ಬೇಕು. ಓ ನನ್ ಮಗ ಡಾಕ್ಟರ್ ಆಗ್ಬೇಕಪ್ಪ ಅಂತ ಎಷ್ಟು ಕಷ್ಟ ಪಡ್ತಾರೆ. ಒಂದೊಂದು ರೂಪಾಯಿಗೂ ಕೂಡ ನಾವು ಎಷ್ಟು ಕಷ್ಟ ಪಡ್ತೀವಿ ಅಂತ ನಮಗ್ ಮಾತ್ರ ಗೊತ್ತು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ, ರಿಚ್ ಪೀಪಲ್ 28 ಲಕ್ಷ ಅಲ್ಲ 50 ಲಕ್ಷ ಕೂಡ ಕೊಟ್ಟು ಅವರು ಪೇಪರ್ ಅನ್ನ ತಗೋಬಹುದು, ರ್ಯಾಂಕ್ ಅನ್ನ ಪಡಿಬಹುದು. ನಾವು ನಮ್ಮ ಗವರ್ಮೆಂಟ್ ಅನ್ನ ಹೇಗೆ ಟ್ರಸ್ಟ್ ಮಾಡಬೇಕು ಅಂತ ನೀವುಗಳು ನಮ್ಗೆ ಹೇಳ್ಕೊಡ್ಬೇಕು. ಈಗ ನಮ್ಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ಮೇಲೆ ಸಿಕ್ಕಾಪಟ್ಟೆ ಪ್ರೌಡ್ ಇತ್ತು. ಈಗ ನಮ್ಗೆ ಡೌಟ್ ಬರ್ತಾ ಇದೆ, ನಾವು ಯಾರನ್ನ ಬ್ಲೇಮ್ ಮಾಡಬೇಕು? ನಾವು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನ ಬ್ಲೇಮ್ ಮಾಡಬೇಕಾ, ಅಥವಾ ನಮ್ಮ ಅಥಾರಿಟೀಸ್ ಅನ್ನ ಬ್ಲೇಮ್ ಮಾಡಬೇಕಾ, ಅಥವಾ ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ಫೇರ್ ಅದು ಅಂತ ಹೇಳ್ಬೇಕಾ? ಯಾರನ್ನ ಬ್ಲೇಮ್ ಮಾಡಬೇಕು? ಯಾರು ಇದಕ್ಕೆ ಜವಾಬ್ದಾರಿ ತಗೋತಾರೆ? ಎಷ್ಟೋ ಮನೆಗಳಲ್ಲಿ ಅವರು ಅವರ ಮಕ್ಕಳನ್ನ ಈ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಇಂದ ಅವರ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಅಂತ ಫ್ಯಾಮಿಲಿಗೆ ನೀವುಗಳು ಏನ್ ಹೇಳ್ತೀರಾ? ಹೇಗೆ ಸಾಂತ್ವನ ಕೊಡ್ತೀರಾ? ದುಡ್ಡು ಕೊಟ್ಟು ಸಾಂತ್ವನ ಕೊಡ್ತೀರಾ? ದುಡ್ಡು ಕೊಟ್ಟು ಸಾಂತ್ವನ ಕೊಡೋದು ಬೇಕಾಗಿಲ್ಲ ನಮ್ಗೆ. ನಮ್ಗೆ ಬೇಕಾಗಿರೋದು ಜಸ್ಟಿಸ್ ಟು ಆಲ್ ದ ಸ್ಟೂಡೆಂಟ್ಸ್. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿ ಸೀಟ್ ಸಿಗ್ಬೇಕು ಅಂತ ಹೇಳಿದ್ರೆ ಅವ್ರದ್ದು ಸ್ಟೂಡೆಂಟ್ ಇದು ಪರಿಶ್ರಮ ಮಾತ್ರ ಇರೋದಿಲ್ಲ, ಆ ಇಡೀ ಫ್ಯಾಮಿಲಿದು ಪರಿಶ್ರಮ ಇರುತ್ತೆ. ಆ ಇಡೀ ಫ್ಯಾಮಿಲಿ ಅವರು ಅವರ ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾರೆ. ಸೊ ನಮ್ಗೆ ಬೇಕಾಗಿರೋದು ನಿಮ್ಮಿಂದ ಜಸ್ಟಿಸ್ ನಮ್ಮ ಸ್ಟೂಡೆಂಟ್ ಗಳಿಗೆ. ಹಾಗೇನೆ ನೀಟ್ ಅನ್ನ ಬ್ಯಾನ್ ಮಾಡಿ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಮುಂಚೆ ಹೇಗೆ KCET ಇತ್ತು ಅದನ್ನೇ ಇಡಿ. ನಮ್ಮ ಸ್ಟೂಡೆಂಟಿಗೆ ಫಸ್ಟ್ ಪ್ರಿಫರೆನ್ಸ್ ಬರಬೇಕು. ಯಾರೋ ಬಿಹಾರ್, ಯಾರೋ ರಾಜಸ್ಥಾನದಿಂದ ಬಂದವರಿಗೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ ಕೊಡೋದಲ್ಲ. ನಮ್ಮ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಬಾಕಿದ್ದು ಮಕ್ಕಳಿಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಇರಬೇಕು. ಸೊ ಗವರ್ಮೆಂಟ್ ಯಾವ ತರ ಅಪಲಜೈಸ್ ಮಾಡ್ತೀರಾ ನೀವು? ಯಾವ ತರ ಯಾರೋ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಎಷ್ಟೋ ಸುಸೈಡ್ ಕೇಸ್ ಆಗಿದೆ, ಅದಕ್ಕೆ ಜಸ್ಟಿಸ್ ಅನ್ನ ಹೇಗ್ ಕೊಡ್ತೀರಾ? ಯಾವ ತರ ನೀವು ನಮ್ಗೆ ಜಸ್ಟಿಸ್ ಅನ್ನ ಕೊಡ್ತೀರಾ? ಪ್ಲಸ್ ನೀವು ಯಾವ ತರ ನಮ್ಮ ಸ್ಟೂಡೆಂಟ್ಸ್ ಗ್ರೂಪಿಗೆ ಎಕ್ನಾಲೇಜ್ಮೆಂಟ್ ಮಾಡ್ತೀರಾ? ನೀವು ಅಪಲಜೈಸ್ ಮಾಡಬೇಕು. ಎಷ್ಟೋ ಸ್ಟೂಡೆಂಟ್ಸ್ನವರು ಸಿಕ್ಕಾಪಟ್ಟೆ ಮೆಂಟಲ್ ಟ್ರಾಮಾದಿಂದ ಹೋಗ್ತಿದ್ದಾರೆ. ಅವರಿಗೆಲ್ಲ ಜಸ್ಟಿಸ್ ನೀವು ಕೊಡ್ಲೇಬೇಕು. ನೀಟನ್ನ ನೀವು ಬ್ಯಾನ್ ಮಾಡಲೇಬೇಕು. ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್, 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 ಜಸ್ಟಿಸ್. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಬಸ್ ಡ್ರೈವರ ಮಕ್ಕಳಾಗಿರ್ಬೋದು, ಕೂಲಿ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಎಲ್ರಿಗೂ ಕಲಿಯುವಂತಹ ಅವಕಾಶ. ನಮ್ಮ ಇಂಡಿಯಾ ಅಂತ ಹೇಳಿದ್ರೆ ಇಟ್ಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಅಂಡ್ ಡೆವಲಪಿಂಗ್ ಕಂಟ್ರಿ ಅಂತ ಕೇಳ್ಪಟ್ಟಿದ್ದೀವಿ. ಬಟ್ ಈ ತರ ಎಲ್ಲ ಕರಪ್ಷನ್ ಕೊಟ್ಟು ದುಡ್ಡನ್ನ ಕೊಟ್ಟು ನಾವು NET ಎಕ್ಸಾಮ್ ರ್ಯಾಂಕ್ ತಗೋಬೇಕು ಅಂತ ಹೇಳಿದ್ರೆ ಇನ್ ಮುಂದೆ ನಡೆಯುವಂತಹ ಸೀಟ್ ರಿಸಲ್ಟ್ ಬರುತ್ತಲ್ಲ, ಅದ್ರಲ್ಲಿ ಎಷ್ಟು ಕರಪ್ಷನ್ ಇರ್ಬೋದು ಅಂತ ದೊಡ್ಡ ಪ್ರಶ್ನೆ ನನ್ಗೆ. ಆ ಮೆರಿಟ್ ಬರುತ್ತಲ್ಲ, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂತ, ಅದರಲ್ಲಿ ಎಷ್ಟು ಗೋಲ್ಮಾಲ್ ಇರ್ಬೋದು ಅಂತ ದೊಡ್ಡ ಪ್ರಶ್ನೆ ನನ್ಗೆ ಗವರ್ಮೆಂಟ್ ಮೇಲೆ. ಸೊ ನಾವು
ಬೇಕೇ ಬೇಕು. ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ನಿಮ್ಮಿಂದ ಜಸ್ಟಿಸ್ ಬೇಕೇ ಬೇಕು. ಎಲ್ಲ ಸರ್ಕಾರ ಯಾರೆಲ್ಲ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿದ್ದೀರಾ, ಅದು ನಮ್ಮ ಮಿನಿಸ್ಟರ್ ಆಗಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಜಸ್ಟಿಸ್ ಅನ್ನ ಕೊಡಬೇಕು ಅಂತ ಹೇಳ್ತಾ